ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ NRC, CAA, NPR ಎಂಬ ಕರಾಳ ಕಾಯ್ದೆಗಳ ವಿರುದ್ಧ ಇಂದು ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಪ್ರತಿಭಟನೆಗಳು ನಡೆಯುತ್ತಾ ಇದೆ. ಇದನ್ನು ಮನಗಂಡಂಥ ಒಂದು ಸಮೂಹ ಶಕ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಸಮನ್ವಯ ಸಮಿತಿ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿಕೊಂಡು ಇವತ್ತು ಉಳ್ಳಾಳ ಜುಮ್ಮಾ ಮಸೀದಿ ಮತ್ತು ಸೈಯದ್ ಮದನಿ ದರ್ಗಾ ಸಭಾಂಗಣಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವುದರೊಂದಿಗೆ ತನ್ನ ಕಾರ್ಯಪ್ರವೃತ್ತಿಯನ್ನು ಪ್ರಾರಂಭಿಸಲಿಕ್ಕೆ ತಯಾರಾಗಿದ್ದು ಬಹಳ ಖುಷಿಯ ವಾತಾವರಣ. ಇವತ್ತು ದೇಶದಲ್ಲಿ ಬಹಳ ಖೇದಕರವಾದಂಥ ಬಹಳ ನೋವಿನಿಂದ ಎಲ್ಲ ಕಡೆ ಸರ್ವ ಜಾತಿಯ ಧರ್ಮದ ಜನರು ಸೇರಿ ಈ ಒಂದು ಕರಾಳ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವಾಗ ಖೇದಕರವೆಂಬಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೀ ಮುಸಲ್ಮಾನರು ಮಾತ್ರ ಮುಸಲ್ಮಾನರ ಘೋಷಣೆಯನ್ನು ಕೂಗ್ತಾ ಒಂದು ಇದಕ್ಕೆ ಪ್ರತಿಭಟನೆ ನಡೆಸುವಂಥದ್ದು ಸರಿಯಾದ ಒಂದು ಲಕ್ಷಣ ಅಂತ ಕಾಣ್ತಾ ಇಲ್ಲ. ಇದನ್ನು ಮನಗಂಡು ಸರ್ವ ಧರ್ಮದ ಜನರನ್ನು ಸೇರಿಸಿಕೊಂಡು ಈ ಕಾಯ್ದೆ ಬರೀ ಮುಸಲ್ಮಾನರಿಗೆ ಮಾತ್ರ ಅಂತ ಹೇಳುವಂಥದ್ದು ಅದು ತಪ್ಪು ಅಭಿಪ್ರಾಯ. ಆ ಒಂದು ಕಾಯ್ದೆಯ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ದೇಶದಲ್ಲಿರುವಂಥ ಎಲ್ಲ ಶೂದ್ರರಿಗೂ, ಹಿಂದುಳಿದ ವರ್ಗದ ಜನರಿಗೂ, ದಲಿತ ವರ್ಗದ ಜನರಿಗೂ, ಕಾಡಿನಲ್ಲಿ ವಾಸಿಸುವಂಥ ಆದಿವಾಸಿಗಳಿಗೂ, ಇನ್ನಿತರ ನಿರ್ಗತಿಕವಾಗಿರುವಂಥ ಎಲ್ಲ ಸಮೂಹದ ಜನರಿಗೆ ತೊಂದರೆ ಕೊಡುವಂಥ ವಿಚಾರ ಆಗಿದೆ. ಇದು ಈಗಾಗಲೇ ಮಾತಾಡುವಾಗ ಸುರೇಶ್ ಅವರು ಹೇಳಿದ ಹಾಗೆ ಇದು ಅರ್ಥ ಆಗುವಾಗ ಸ್ವಲ್ಪ ದಿವಸ ಹಿಡಿಯಬಹುದು. ಆ 1% ಇದ್ದದ್ದು 50%ಲಿಗೆ ಬರ್ತದೆ ಅಂತ ಒಂದು ಮಾತು ಹೇಳಿದರು, ಸತ್ಯ ಅದು. ಯಾಕಂತ ಹೇಳಿದರೆ ನಿನ್ನೆ ನಾನು ಯಾವುದೋ ಒಬ್ಬರ ವಿಡಿಯೋ ತುಣುಕನ್ನು ನೋಡಿದೆ. 14 ಕೋಟಿ ಹಿಂದೂಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಇದರಲ್ಲಿ ಈ CAಯಲ್ಲಿ ಹೇಳುವಂಥ ಮಾತನ್ನು ನಾನು ಕೇಳಿದ್ದೇನೆ. ನಿಜವಾಗಿಯೂ ಸತ್ಯ ವಿಚಾರ. ಅದು ಏನೇ ಇರಲಿ, ಇಂಥ ಒಂದು ಕರಾಳ ಕಾಯ್ದೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡುವುದರ ಮೂಲಕ, ಹೋರಾಟ ಮಾಡುವುದರ ಮೂಲಕ ಅದಕ್ಕೆ ಎದುರನ್ನು ತರಬಹುದು, ಹಿಂತೆಗಿಬೇಕು ಅಂತ ಹೇಳುವ ಪ್ರತಿಭಟನೆಯನ್ನು ಮಾಡ್ಬೋದು. ಆದರೆ ಇದಕ್ಕೆ ಕೋರ್ಟಲ್ಲಿ ಕೂಡ ಇದು ವಿಚಾರ ಇದು ಇರುವುದರಿಂದ ಕೋರ್ಟಿನ ಗಮನಕ್ಕೆ ಮುಟ್ಟುವ ಹಾಗೆ ಈ ಜನಸಮೂಹದ ಪ್ರತಿಭಟನೆಗಳು ಅಲ್ಲಿಗೆ ಮುಟ್ಟಿದರೆ ಖಂಡಿತವಾಗಿಯೂ ಅತಿ ಶೀಘ್ರದಲ್ಲಿ ಇದಕ್ಕೆ ನ್ಯಾಯ ಸಿಗಬಹುದು. ಆದರೆ ಅಸ್ಸಾಮಿನಂಥ ಜಾಗದಲ್ಲಿ ಆದಂಥ ಘಟನೆಗಳನ್ನು ನೋಡಿದಾಗ ಊರು ಕೇರಿಗಳಿರುವಂಥ ಎಲ್ಲ ಜನ ಇವತ್ತು ಬಹಳ ಭಯದಿಂದ ಜೀವಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಅಂಥ ವರ್ಗದ ಜನರಿಗೆ ಧೈರ್ಯವನ್ನು ಕೊಡುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಮ್ಮ ಒಂದು ಕರ್ತವ್ಯ ಆಗಿದೆ. ಆ ರೀತಿಯ ಒಂದು ಧೈರ್ಯ ತುಂಬುವ ಕೆಲಸದಲ್ಲಿ ಮಾಡುವಂಥ ಒಂದು ಸೇವೆ ಏನು ಅಂತ ಹೇಳಿದರೆ, ಕೆಲವು ಜಮಾತಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಆಧಾರ್ ಕಾರ್ಡ್ಗಳನ್ನು, ರೇಷನ್ ಕಾರ್ಡ್ಗಳನ್ನು, ID ಕಾರ್ಡ್ಗಳನ್ನು ಸಂಗ್ರಹಿಸಿಕೊಂಡು ಒಂದು ಕಡೆ ಜಮಾಯಿಸಿ ಇಡುವಂಥದ್ದು ಕೇಳಿ ಬಂದಿದೆ. ಅದೇ ರೀತಿ ಉಳ್ಳಾಳದಲ್ಲಿ ಕೂಡ ಮಾಡಿ ಇಡಬೇಕು ಅಂತ ಹೇಳುವ ಪ್ರಸ್ತಾವನೆ ಬಂದಾಗ ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕೆಂತ ಹೇಳಿದರೆ ಒಬ್ಬ ಮನುಷ್ಯನ ಒಂದು ಮೂಲಭೂತ ಹಕ್ಕದು ಅವನ ಕೈಯಲ್ಲಿರುವಂಥ ಆ ಅಧಿಕಾರ ಇರುವಂಥ ಪತ್ರ ಎಲ್ಲ ಇಟ್ಟುಕೊಳ್ಳುವಂಥದ್ದು, ಅದನ್ನು ನಾವು ತೆಗೆದಿಡುವಂಥದ್ದು ನ್ಯಾಯಸಮ್ಮತಲ್ಲ ಅಂತ ರೀತಿಯಲ್ಲಿ ನಾವು ಆ ಕೆಲಸಕ್ಕೆ ಮುಂದಾಗಲಿಲ್ಲ. ಆದರೂ ಕೂಡ ನಮ್ಮ ಜಮಾತಿನ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ನಿಮ್ಮ ಯಾವುದೇ ಕಾರ್ಡ್ಗಳನ್ನು, ಆಧಾರಗಳನ್ನು ಕೇಳಿದರೆ ನೀವು ನೀಡಬಾರದು ಅಂತ ಹೇಳುವಂಥ ಮಾಹಿತಿಯನ್ನು ಮನೆ ಮನೆಗೆ ನೀಡಬೇಕು. ಅದರ ಜೊತೆಯಲ್ಲಿ ಇವತ್ತು ಈಗ ಪ್ರಕಟಣೆಗೊಂಡಂಥ NRC, NPR, CAA ಏನೊಂದು ನಮಗೆ ತಿಳಿದಿದೆ, ಮಾಹಿತಿ ಕೊಡಲು, ದಾಖಲೆ ಪಡೆಯಲು ನಮ್ಮ ಮನೆಗೆ ದಯವಿಟ್ಟು ಬರಬೇಡಿ ಅಂತ ಹೇಳುವಂಥ ಈ ಒಂದು ಸ್ಟಿಕ್ಕರನ್ನು ಪ್ರತಿಯೊಂದು ಮನೆ ಬಾಗಿಲಿಗೆ ಅಂಟಿಸಿಕೊಂಡು ಜಾಗೃತಿ ಮೂಡಿಸಬೇಕು ಅಂತ ಹೇಳಿಕೊಂಡು, ನೀವೇನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೌರ ಸಮನ್ವಯ ಸಮಿತಿಯನ್ನು ಮಾಡಿದ್ದೀರಿ, ಅದು ಈ ಪ್ರತಿಭಟನೆಗೆ ಮಾತ್ರ ಅಲ್ಲ, ಈ CAA ಕಾಯ್ದೆ ವಿರುದ್ಧಕ್ಕೆ ಮಾತ್ರವಲ್ಲ, ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ, ಈ ಜನಸಾಮಾನ್ಯರೊಂದಿಗೆ ಸಹಬಾಳ್ವೆ ಜೀವಿತಕ್ಕೆ ನಾವು ಶಾಂತಿಯ ಒಂದು ಹೂದೋಟ. ಈ ಭಾರತ ಸಂವಿಧಾನಬದ್ಧವಾದಂಥ ರಾಷ್ಟ್ರ. ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಸಿಖ್ ಜಮಾತ್ ಎಲ್ಲರೂ ಸೇರಿ ಒಗ್ಗೂಡಿ ಒಂದು ಹೂವಿನ ತೋಟದಂತೆ ಇರುವಂಥ ವರ್ಗದ ಜನರು ನಾವು ಅಂತ ಹೇಳುವಂಥ
ಕುವೆಂಪುರವರ ಮಾತಿನಂತೆ ಈ ಊರು ಈ ಜಗತ್ತು ಉಳಿಲಿ ಅಂತೇಳುವ ಆಶಯವೊಂದಿಗೆ ನಿಮ್ಮೆಲ್ಲರ ಆ ಒಂದು ಪ್ರಯತ್ನ ಒಂದು ಉತ್ತಮವಾದ ಪ್ರಯತ್ನ ಆಗಲಿ ಅಂತ ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಉಳ್ಳಾಲ ದರ್ಗಕ್ಕೆ ಬಂದುಕೊಂಡು ಇಲ್ಲಿ ಇದನ್ನು ಮಾಡಿ ನಮ್ಮ ಸಹಕಾರವನ್ನು ಪಡೆದಕ್ಕಾಗಿ ನಿಮಗೆಲ್ಲರಿಗೂ ಈ ಸಂಸ್ಥೆಯ ಅಧ್ಯಕ್ಷರು ಕೆ ಯೂಸುಫ್ ಹಾಜಿ ಅವರು, ಅದೇ ರೀತಿ ಉಬೈ ತಮ್ಮನವರು, ಫಾರೂಕ್ ಉಲ್ಲಾಲ್ರವರು, ಸುರೇಶ್ ಅವರು, ದಿನೇಶ್ ಅವರು, ಅಯ್ಯೂಬು ಮತ್ತು UK ಮುಸ್ತಫಾ, ಅದೇ ರೀತಿ ಬಾಜಿಲ್, ನಮ್ಮ ಹಿರಿಯ ಕಾಂಗ್ರೆಸ್ಸಿಗ ಮಾಜಿ ಅಧ್ಯಕ್ಷ ಕುಂಜಮನಾಯಕ ಅವರು, ನಮ್ಮೆಲ್ಲ ಪದಾಧಿಕಾರಿಗಳು, ಪಿಯೂಸ್ ಅವರು, ಬಾಜಿಲ್ ಅವರು, ರಾಮಾನುಚೇರ, ನಮ್ಮ ರಿಚಾರ್ಡ್ ಇದ್ದಾರೆ, ಇಲ್ಲೆಲ್ಲ ಹಿಂದೆ ನಿಂತಿದ್ದಾರೆ. ಬೇಕಾದಷ್ಟು ಎಲ್ಲ ಸರ್ವಧರ್ಮದ ಜನರು ಇಲ್ಲಿದ್ದಾರೆ. ಈ ಸರ್ವಧರ್ಮದ ಜನರ ಈ ಒಗ್ಗೂಡುವಿಕೆ ಇದು ಮುಂದಿನ ದಿನಗಳಲ್ಲಿ ಒಂದು ಒಳಿತನ್ನು ಮಾಡಲಿಕ್ಕೆ ನಾಂದಿಯಾಗಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.